ಹಲೋ ಎವ್ರಿವನ್, ದಿಸ್ ಇಸ್ ಡಾಕ್ಟರ್ ಪದ್ಮನಾಭ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ನಿಮಗೆಲ್ಲರಿಗೂ ಬಹಳ ಪರಿಚಯವಾದಂತಹ ಒಂದು ವಿಷಯ. ಅದು ಉಗುರು ಸುತ್ತು. ಉಗುರು ಸುತ್ತು ಅಂತ ನೀವು ಕೇಳಿರ್ಬೋದು. ಕೈಯಲ್ಲಿ ಬೆರಳಿನಲ್ಲಿ ಒಂದು ಕೀವು ಆಗಿರ್ತದೆ. ಉಗುರು ಮತ್ತು ಚರ್ಮ ಸೇರುವ ಜಾಗದಲ್ಲಿ ಕೀವು ಆಗಿರ್ತದೆ. ಅದು ಸಿಡಿಲಿಕ್ಕೆ ಶುರುವಾಗ್ತದೆ ಅಲ್ವಾ? ಅದನ್ನು ನಾವು ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಪ್ಯಾರೋನೈಕಿಯಾ ಅಂತ ಹೇಳ್ತೀವಿ. PARONY, ಪ್ಯಾರೋನೈಕಿಯಾ ಅಂದರೆ ಉಗುರು ಸುತ್ತು. ಈ ಉಗುರು ಸುತ್ತು ಕೈ ಬೆರಳಲ್ಲಿ ಕೂಡ ಆಗ್ಬೋದು ಅಥವಾ ಕಾಲಿನ ಬೆರಳಲ್ಲಿ ಕೂಡ ಆಗ್ಬೋದು. ಹೆಬ್ಬೆಟ್ಟಲ್ಲಿ, ಬೇರೆ ಕಾಲಿನ ಬೆರಳುಗಳಲ್ಲಿ ಕೂಡ ಆಗ್ಬೋದು. ಕೈಯ ಒಂದು ಬೆರಳಲ್ಲ, 2-3 ಬೆರಳುಗಳಲ್ಲಿ ಆಗುವಂಥ ಚಾನ್ಸಸ್ಸು ಉಂಟು. ಈ ಉಗುರು ಸುತ್ತು ಅಂದರೆ ಏನು ಅನ್ನುವಂಥದ್ದು ಎಲ್ಲರಿಗೂ ತಲೆಯಲ್ಲಿ ಮೂಡುವಂಥ ಪ್ರಶ್ನೆ. ನೀವು ನೋಡಿರ್ತೀರ, ಅದು ಏನದು ಉಗುರು ಸುತ್ತು ಅಂದರೆ? ನೋಡಿ, ಇಲ್ಲಿ ಉಗುರಿನ ಎಲ್ಲಿ ಚರ್ಮ ಮತ್ತು ಉಗುರು ಸೇರುತ್ತದೋ ಅಲ್ಲಿ ಒಂಚೂರು ಕೀವು ಕಟ್ಕೊಡ್ತದೆ ಈ ಥರ. ಇದು ಪ್ಯಾರೋನೈಕಿಯಾ ಅಥವಾ ಉಗುರು ಸುತ್ತು ಅಂತ ಹೇಳ್ತಾರೆ. ಹೀಗೇನೆ ಕಾಲಿನಲ್ಲಿ ಕೂಡ ಆಗ್ಬೋದು. ನೋಡಿ, ಕಾಲಿನ ಬೆರಳುಗಳು ಇದು ಎಲ್ಲ ಕಾಲಿನ ಬೆರಳುಗಳು. ಇದು ಕ್ಲಾಸಿಕಲ್ ಒಂದು ಉಗುರು, ಆ ಉಗುರಿನ ತಳದಲ್ಲಿ ಕೀವಾಗಿದೆ, ಪ್ಲಸ್ ಅದು ಅಡಿಗೆ ಹೋಗಿದೆ, ಬೆರಳಿನ ಇದು ಉಗುರಿನ ಅಡಿಗೆ ಹೋಗಿದೆ ನೋಡಿ. ಸೊ ಇದು ಕಾಲಿನಲ್ಲಿ ಆಗುವಂಥದ್ದು ಉಗುರು ಸುತ್ತು. ಕೊನೆಗೆ ಅದೆಲ್ಲ ಕೀವೆಲ್ಲ ತೆಗೆದ ಮೇಲೆ ಕೊನೆಗೆ ಇದು ಹೀಲಿಂಗ್ ಸ್ಟೇಜಲ್ಲಿ ಈ ಥರ ಬರ್ತದೆ. ಒಂದೊಂದು ಸರ್ತಿ ಫುಲ್ ಉಗುರು ಕಿತ್ಕೊಂಡು ಹೋಗ್ತದೆ, ಒಂದೊಂದು ಸರ್ತಿ ಹೊಸ ಉಗುರು ಬರುವಂಥ ಚಾನ್ಸ್ ಇರುತ್ತೆ, ಅಂದರೆ ಯಂಗ್ ಪೀಪಲಲ್ಲಿ. ಸೊ ಇದಕ್ಕೆ ಉಗುರು ಸುತ್ತು ಅಂತ ಹೇಳ್ತೀವಿ. ಇವತ್ತು ಅದಕ್ಕೆ ಕಾರಣಗಳೇನು ಅನ್ನೋದರಿಂದ ಶುರು ಮಾಡೋಣ. ಸಾಧಾರಣವಾಗಿ ಉಗುರು ಸುತ್ತು ಚಿಕ್ಕ ಮಕ್ಕಳಲ್ಲಿ ಅಥವಾ ಮಧ್ಯವಯಸ್ಸಿನವರಲ್ಲಿ ಉಗುರನ್ನು ಕಚ್ಚುವುದರಿಂದ ಬರುತ್ತೆ. ಕೆಲವರಿಗೆ ನೀವು ನೋಡಿರ್ಬೋದು, ಹಿಂಗೆ ಅಂದ್ಬಿಟ್ಟು ಉಗುರು ಕಚ್ಚಿಬಿಟ್ಟು ಉಗಿತಾ ಇರ್ತಾರೆ. ಸೊ ಉಗುರು ಕಚ್ಚುವಾಗ ಏನಾಗ್ತದೆ, ಅಲ್ಲಿ ಕಚ್ಚಿ ಅಲ್ಲಿ ಒಂದು ಗಾಯ ಆಗ್ತದೆ. ಗಾಯ ಆಗುವಾಗ ಆ ಗಾಯಕ್ಕೆ ಎಂಜಲು ತಗೊಳ್ತದೆ. ಎಂಜಲು ತಗಲಿದಾಗ ಎಂಜಲ್ನಲ್ಲಿ ಏನಿರ್ತದೆ? ಬ್ಯಾಕ್ಟೀರಿಯಾಗಳಿರ್ತವೆ ಅಲ್ವಾ? ಎಂಜಲ್ನಲ್ಲಿ ಬ್ಯಾಕ್ಟೀರಿಯಾಗಳಿರ್ತವೆ. ಸೊ ಈ ಬ್ಯಾಕ್ಟೀರಿಯಾಗಳು ಅಲ್ಲಿ ಇನ್ಫೆಕ್ಷನ್ ಮಾಡಿ ಕೀವನ್ನು ಉಂಟು ಮಾಡುತ್ತವೆ. ಇದು ಒಂದು ಸಾಮಾನ್ಯವಾದಂತಹ ಕಾರಣ. ಎರಡನೇ ಕಾರಣ ಏನು? ವೆಟ್ನೆಸ್ ಅಂದರೆ ಕೈ ಪಸೆ ಉಳ್ಕೊಳ್ಳೋದು. ಈಗ ಹೆಂಗಸರು ಅಡುಗೆ ಮಾಡ್ತಾರೆ, ಅಡುಗೆ ಮಾಡಿ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದೆಲ್ಲ ಮಾಡಿದ ಮೇಲೆ ಕೈ ಬೆರಳಿನಲ್ಲಿ ನೀರಿನ ಪಸೆ ಹಾಗೇ ಇರ್ತದೆ ಅಲ್ವಾ? ಕೈ ಬೆರಳಿನಲ್ಲಿ ನೀರಿನ ಪಸೆ ಇದ್ದಾಗ ಏನಾಗ್ತದೆ? ನಿಮಗೆ ನಾನು ಹಿಂದೆ ಕೂಡ ಮಾತಾಡುವಾಗ ಹೇಳಿದ್ದೇನೆ, ಎಲ್ಲಿ ನೀರಿನ ಪಸೆ ಇರ್ತದೋ ಅಲ್ಲಿ ಫಂಗಸ್ ಬೆಳೀತದೆ. ಸೊ ಫಂಗಸ್, ಕ್ಯಾಂಡಿಡಾ ಅನ್ನುವಂಥ ಒಂದು ಫಂಗಸ್ಸು ಸಾಮಾನ್ಯವಾಗಿ ಬೆಳೀಲಿಕ್ಕೆ ಶುರುವಾಗ್ತದೆ. ಬೆಳೆದು ಬಿಟ್ಟದು ಉಗುರು ಮತ್ತು ಉಗುರಿನ ಕೆಳಗಡೆ ಇರುವ ಚರ್ಮದ ಮಧ್ಯದಲ್ಲಿ ಏನು ಗ್ಯಾಪ್ ಇದೆಯೋ ಆ ಗ್ಯಾಪಿನ ಮೂಲಕ ಆ ಕ್ಯಾಂಡಿಡಾ ಆಲ್ಬಿಕ್ಯಾನ್ಸ್ ಅನ್ನುವಂತಹ ಒಂದು ಫಂಗಸ್ಸು ಒಳಗೆ ಹೋಗ್ತದೆ. ಫಂಗಸ್ ಅಥವಾ ಪಾಚಿ, ಕನ್ನಡದಲ್ಲಿ ಪಾಚಿ ಅಂತಾರೆ. ಬಾತ್ರೂಮ್ ವೆಟ್ಟಿದ್ದಾಗ ಪಾಚಿ ಕಟ್ಕೊಳ್ತದೆ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ನಾನು ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಮಾತಾಡುವಾಗ. ಸೊ ಫಂಗಲ್ ಇನ್ಫೆಕ್ಷನ್ ಉಗುರಿನ ಬುಡದಲ್ಲಿ ಆದಾಗ ಅಲ್ಲಿ ಕೀವು ಕಟ್ಕೊಳ್ತದೆ ಮತ್ತು ಸಿಡಿಲಿಕ್ಕೆ ಶುರುವಾಗ್ತದೆ. ಸೊ 2 ಮುಖ್ಯ ಕಾರಣಗಳು. ಇನ್ನು 3ನೇ ಕಾರಣ ಪಾಸಿಬಿಲಿಟಿ ಆಫ್ ಡಯಾಬಿಟಿಸ್. ಈ ಮನುಷ್ಯನಿಗೆ, ಯಾರಿಗೆ ಈ ಪ್ಯಾರೋನೈಕಿಯಾ ಆಗ್ತದೋ ಅವನಿಗೆ ಸಕ್ಕರೆ ಕಾಯಿಲೆ ಇರಬಹುದು. ಅಥವಾ ಉಲ್ಟಾ ಹೇಳಬೇಕು ಅಂತಂದರೆ, ಸಕ್ಕರೆ ಕಾಯಿಲೆ ಇರುವವರಿಗೆ, ಡಯಾಬಿಟಿಸ್ ಕಾಯಿಲೆ ಇರುವವರಿಗೆ ಫಂಗಲ್ ಇನ್ಫೆಕ್ಷನ್ ಕಾಮನ್ ಎಲ್ಲ ಕಡೆಯೂ, ಎಲ್ಲಿ ಬೇಕಾದ್ರೂ ಬರ್ಬೋದು. ತೊಡೆ ಸಂದಿಯಲ್ಲಿ ಇರ್ಬೋದು, ಉಗುರು ಸಂದಿಯಲ್ಲಿ ಇರ್ಬೋದು. ಸೊ ಡಯಾಬಿಟಿಸ್, ಸಕ್ಕರೆ ಮಾಧ್ಯಮದಲ್ಲಿ ಬ್ಯಾಕ್ಟೀರಿಯಾಗಳು ಮತ್ತು ಫಂಗಸ್ಗಳು ಧಾರಾಳವಾಗಿ ಬೆಳೀತವೆ. ಈ ವಿಷಯವನ್ನು ಯಾವಾಗಲೂ ನೀವು ಜ್ಞಾಪಕ ಇಟ್ಕೊಳ್ಳಿ. ನಾನು ಕ್ಲಿನಿಕಲ್ಲಿ ಎಷ್ಟೋ ಸರ್ತಿ ಉಗುರು ಸುತ್ತು ಅಂತ ಬರ್ತಾರೆ. ಉಗುರು ಸುತ್ತು ಅಂತ ಬಂದಾಗ
ನಾನು ಅವರಿಗೆ ಫಸ್ಟ್ ಏನು ಹೇಳ್ತೀನಿ ಅಂತಂದರೆ, ನಿಮ್ಮದು ಶುಗರ್ ಚೆಕ್ ಮಾಡ್ಕೊಂಡು ಬನ್ನಿ, ಎದುರುಗಡೆ ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಶುಗರ್ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಶುಗರ್ ಚೆಕ್ ಮಾಡುವಾಗ ಫಾರ್ ದ ಫಸ್ಟ್ ಟೈಮ್ ಅಲ್ಲಿ ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾಗ್ತದೆ. ಎಷ್ಟೋ ಸರ್ತಿ ಅವರಿಗೆ ಆಶ್ಚರ್ಯ ಆಗುತ್ತೆ, ನಂಬುವುದಿಲ್ಲ. ಸರಿ, ನೆಕ್ಸ್ಟ್ ಡೇ ಹೋಗ್ಬಿಟ್ಟು ರೆಗ್ಯುಲರ್ ಲ್ಯಾಬಲ್ಲಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ರೆಗ್ಯುಲರ್ ಲ್ಯಾಬ್ನಲ್ಲಿ ಮಾಡ್ಕೊಂಡು ಬಂದಾಗ ನಾನು ಹೇಳಿದಂತಹ ಸಂಶಯ ಅದು ಗ್ಯಾರಂಟಿ ಆಗ್ತದೆ, ಅದು ಕನ್ಫರ್ಮ್ ಆಗ್ತದೆ, ಅವರಿಗೆ ಶುಗರ್ ಇದೆ ಅಂತ. ಸೊ ಬೇರೆ ಬೇರೆ ಕಾರಣಗಳು ಹೇಳ್ತಾ ಇದ್ದ ಹಾಗೆ, ಒಂದು ಬ್ಯಾಕ್ಟೀರಿಯಾಗಳಿಂದ, ಅದರಲ್ಲಿ ಸ್ಟೆಫೆಲೋಕಾಕೈ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದು ಮಾಡ್ತವೆ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗಳು. ಆಮೇಲೆ ಫಂಗಸ್ಸು, ಆಮೇಲೆ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆ ಫಂಗಲ್ ಇನ್ಫೆಕ್ಷನನ್ನು ಆಕ್ಸಲರೇಟ್ ಮಾಡುತ್ತೆ ಇನ್ನೂ ಜಾಸ್ತಿ. ನಾನು ಹೇಳಿದಂಗೆ ಫಂಗಸ್ಸು ಶುಗರ್ ಮೀಡಿಯಮ್ನಲ್ಲಿ ಚೆನ್ನಾಗಿ ಬೆಳೀತದೆ, ಬ್ಯಾಕ್ಟೀರಿಯಾಗಳು ಕೂಡ ಶುಗರ್ ಮೀಡಿಯಮ್ನಲ್ಲಿ ಚೆನ್ನಾಗಿ ಬೆಳೀತವೆ. ಈ ಫಂಗಸ್ಸು ಇದು ಉಗುರು ಕತೆ ಬಿಡಿ, ಜನರಲ್ಲಾಗಿ ಕೂಡ ನಿಮಗೆ ಇನ್ಫೆಕ್ಷನ್ಗಳು ಶುಗರ್ ಇರೋವರಲ್ಲಿ ಪಕ್ಕ ವಾಸಿ ಆಗೋದಿಲ್ಲ. ನೀವು ನೋಡಿರ್ಬೋದು, ಕೆಮ್ಮೆ ಆಗಲಿ, ಕಫ ಏನೇ ಆಗಲಿ, ನಾನು ಒಂದು ಆ್ಯಂಟಿಬಯೋಟಿಕ್ ಕೊಡ್ತೀನಿ, 2 ಆ್ಯಂಟಿಬಯೋಟಿಕ್ ಏನು ಮಾಡಿದರೂ ಕಮ್ಮಿ ಆಗೋಲ್ಲ. ನನ್ನನ್ನೇ ನಂಬ್ಕೊಂಡು ಬರುವಂಥ ಪೇಷಂಟ್ಗಳು ತುಂಬ ವರ್ಷದಿಂದ, ಹಲವಾರು ವರ್ಷ, ದಶಕಗಳಿಂದ ಬರುವ ಪೇಷಂಟ್ಗಳು ನನ್ನ ಹತ್ರನೇ ಮತ್ತೆ ಮತ್ತೆ ಬರ್ತಾರೆ. ನಾವು ಆವಾಗ ಹೈಯರ್ ಆ್ಯಂಟಿಬಯೋಟಿಕ್ಸ್ ಟ್ರೈ ಮಾಡ್ತೇವೆ. ಸಾಧಾರಣ ಮಟ್ಟಿಗೆ ಶುಗರ್ ಕಾಯಿಲೆ ಇರುವವರಿಗೆ ಯಾವುದೇ ಇನ್ಫೆಕ್ಷನ್, ಫರ್ಗೆಟ್ ಅಬೌಟ್ ಫಂಗಲ್ ಇನ್ಫೆಕ್ಷನ್, ಯಾವುದೇ ಇನ್ಫೆಕ್ಷನ್ ಪಕ್ಕ ಕಂಟ್ರೋಲಿಗೆ ಬರೋದಿಲ್ಲ. ಆದ್ದರಿಂದ ಶುಗರ್ ಕಂಟ್ರೋಲ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಪದೇ ಪದೇ ನನ್ನ ಪೇಷಂಟ್ಗಳಿಗೆ ಹೇಳಿರ್ತೀನಿ. ನನಗೇನು ತೊಂದರೆ ಇಲ್ಲ ಸರ್ ಅಂತ ಹೇಳ್ತಾರೆ. ನಿಮಗೆ ತೊಂದರೆ ಇಲ್ಲ, ನನಗೆ ಪ್ರಾಬ್ಲಮ್ ಆಗ್ತದೆ. ಯಾವುದಾದ್ರೂ ಸಿಂಪಲ್ ಆಗಿರೋ ಆ್ಯಂಟಿಬಯೋಟಿಕ್ ಹಾಕ್ಬಿಟ್ಟು ನಿಮ್ಮನ್ನು ವಾಸಿ ಮಾಡೋಣ ಅಂತಂದರೆ ಆಗಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಶುಗರ್ ಮಾಧ್ಯಮದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳು ಜಾಸ್ತಿ ಬೆಳೀತವೆ, ಭಾಳ ಬೇಗ ಶೀಘ್ರವಾಗಿ ಬೆಳೀತವೆ ಅನ್ನೋ ಒಂದು ಪಾಯಿಂಟನ್ನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಸರಿ, ಏನಾಗ್ತದೆ ಪೇಷಂಟಿಗೆ ಅಥವಾ ನಿಮಗೆ ಏನು ಆಗ್ತದೆ ಈ ಥರ ಕೀವು ಕಟ್ಟಿಕೊಂಡಾಗ? ನಂಬರ್ 1, ಅಲ್ಲಿ ಊತ ಬರ್ತದೆ. ನಂಬರ್ 2, ಅಲ್ಲಿ ಕೆಂಪು ಕಲರ್ ಇರ್ತದೆ. ಕೆಂಪು ಬಣ್ಣದ ಒಂದು ಕೀವಿನ ಗುಳ್ಳೆ ಆಗ್ತದೆ. 3, ಕೈ ಕೆಳಗಡೆ ಬಿಟ್ಟರೆ ಸಾಕು, ಜುಯಿ ಅಂತ ಎಳಿಲಿಕ್ಕೆ ಪೇಯ್ನ್ ಬರಲಿಕ್ಕೆ ಶುರುವಾಗ್ತದೆ. ಸೊ ನೋವು, ಕೆಂಪು ಕಲರು ಮತ್ತು ಒಂದು ಸ್ವೆಲ್ಲಿಂಗ್, ಡ್ರಮ್ ಸ್ಟಿಕ್ ಥರ ಕಾಣಿಸುತ್ತೆ, ಒಂದು ಇದು ಮ್ಯಾಚ್ ಸ್ಟಿಕ್ ಥರ ಇಷ್ಟು ದಪ್ಪ ಊದಿರ್ತದೆ. ಆವಾಗಲೇ ನಾನು ತೋರಿಸಿದ್ದೀನಿ, ಈ ಕಾಲು ಬೆರಳಲ್ಲಿ ತೋರಿಸಿದ್ದೀನಿ. ಸೊ ಹೀಗೆ 3 ಚಿಹ್ನೆಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ತವೆ. ನೀವು ಕೂಡಲೇ ಡಾಕ್ಟ್ರ್ ಹತ್ರ ಧಾವಿಸ್ತೀರಾ. ಆದರೆ ಡಾಕ್ಟ್ರ್ ಹತ್ರ ಧಾವಿಸೋಕ್ಕೆ ಮುಂಚೆ ಕೆಲವರು ಹಳೆ ಕಾಲದವರು ಇರ್ತಾರೆ. ನನ್ನ ಕ್ಲಿನಿಕ್ಗೆ ಬರಬೇಕಾದ್ರೆ ಒಂದು ವಿಷ್ಣು ಥರ, ಒಂದು ಚಕ್ರಧಾರಿಗಳ ಥರ ಬರ್ತಾರೆ. ಲಿಂಬೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ಅದನ್ನು ಒಬ್ಬರಿಗೆ ಸಿಕ್ಕಿಸ್ಬಿಟ್ಟು ಹಿಂಗೆ ಅಂದ್ಕೊಂಡು ಬರ್ತಾರೆ ಕ್ಲಿನಿಕ್ಕಿಗೆ ಭಾಳ ಜನ. ಏನು ಚಕ್ರಧಾರಿ ವಿಷ್ಣುಗಳು ಬಂದಿದ್ದಾರೆ, ಅದು ಬಂದ ತಕ್ಷಣ ಅರ್ಥ ಆಗ್ತದೆ ಇದು ಪ್ಯಾರೋನೈಕ್ಯ ಅಂತ ಹೇಳ್ಬಿಟ್ಟು. ಸರ್, ಲಿಂಬೆ ಹಣ್ಣಿಂದ 3 ದಿವಸದಿಂದ ಇಡ್ತಾ ಇದ್ದೀನಿ ಸರ್, ಏನೂ ಆಗ್ತಾಯಿಲ್ಲ ಸರ್ ಅಂತ. ಸರಿ, ಲಿಂಬೆ ಹಣ್ಣು ಔಷಧಿ ಅಲ್ಲ, ಅದಕ್ಕೆ ಔಷಧಿ ನಮ್ಮ ಹತ್ರ ಬೇರೆ ಇದೆ, ಕಾರಣ ನಮಗೆ ಗೊತ್ತಿದೆ, ನಾವು ಅದಕ್ಕೆ ಸರಿಯಾಗಿ ಔಷಧಿಗಳು ಕೊಡ್ತೇವೆ ಅಂತ ತಮಾಷೆ ಮಾಡಿ ಹೇಳ್ತೀನಿ. ಯಾವ್ದಾದ್ರು ಸಾಧಾರಣ ಮಟ್ಟಿಗೆ ಎಲ್ಲ ಪೇಷಂಟ್ಗಳ ಹತ್ರ ಒಂಚೂರು ಹ್ಯೂಮರ್ ಮಿಕ್ಸ್ಡ್ ಟ್ರೀಟ್ಮೆಂಟ್ ನಂದು ಯಾವಾಗಲೂ. ಯಾಕೆಂದರೆ ಬರೀ ಔಷಧಿ ಮೆಡಿಕಲ್ ಶಾಪ್ನವನು ಕೊಡ್ತಾನೆ. ಬಟ್ ಜ್ಞಾನ, ಅದರ ಜೊತೆ ಅನುಭವ, ವೈದ್ಯಕೀಯ ಜ್ಞಾನ, ಅನುಭವ, ಅದನ್ನು ಒಂದು ರೀತಿಯಲ್ಲಿ ಲೈಟಾಗಿ ಅದನ್ನು ಪೇಷಂಟ್ಗಳಿಗೆ ಅರ್ಥ ಆಗೋ ಹಾಗೆ ವಿವರಿಸುವಂಥದ್ದು ನಮ್ಮ ವೈದ್ಯರ ಮುಖ್ಯ ಕರ್ತವ್ಯ ಅಂದ್ಕೊಂಡು ಅದೇ ಥರ ಭಾಳ ವರ್ಷಗಳಿಂದ ಅದನ್ನೇ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ಈ ಚಕ್ರಧಾರಿಗಳಾಗಿ ಬಂದವರಿಗೆ ಫಸ್ಟ್ ಅದನ್ನು ತೆಗೀರಿ, ಅದರಿಂದ ಏನೂ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಬಿಸಾಕ್ಲಿಕ್ಕೆ ಹೇಳ್ತೀನಿ. ಆಮೇಲೆ ನಾನು ಟ್ರೀಟ್ಮೆಂಟು ಬರ್ಕೊಡ್ತೀನಿ. ಹಾಗಾದರೆ ಇದಕ್ಕೆ ಏನು ಟ್ರೀಟ್ಮೆಂಟು ಡಾಕ್ಟ್ರೆ? ಟ್ರೀಟ್ಮೆಂಟು ನಾನು ಹೇಳಿದಂಗೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಫಂಗಲ್ ಇನ್ಫೆಕ್ಷನ್ ಇರ್ಬೋದು. ಆದ್ದರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಏನು ಮಾಡಬೇಕು? ಒಂದು ಟಾಪಿಕಲ್ ಆ್ಯಂಟಿಬಯೋಟಿಕ್ ಏನಾದರೂ ಕ್ರೀಮ್ ಬರ್ಕೊಟ್ರೂ ಪರವಾಗಿಲ್ಲ, ನಿಯೋಸ್ಪೋರಿನ್ ಆ ಥರದ್ದು ಆಯಿಂಟ್ಮೆಂಟೂ ಬರ್ಕೊಡ್ಬೋದು, ಸೋಫ್ರಾಮೈಸಿನ್ ನಿಯೋಸ್ಪೋರಿನ್, ಅದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬೋದು, ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ. ಅದರ ಜೊತೆ ಅದು ಲೋಕಲ್ ಆ್ಯಂಟಿಬಯೋಟಿಕ್ ಅಪ್ಲೈ ಮಾಡಿದ ತಕ್ಷಣ ಹೋಗಲ್ಲ, ಯಾಕಂದರೆ ಒಳಗಡೆ ಹೋಗಿದೆಯಲ್ವಾ. ಸೊ ಒಂದು ಸಿಸ್ಟಮಿಕ್ ಆ್ಯಂಟಿಬಯೋಟಿಕ್ ಕೊಡಬೇಕಾಗ್ತದೆ. ಇದು ಗ್ರಾಮ್ ನೆಗೆಟಿವ್ ಆಗಿದ್ದರಿಂದ ನಾವು ಸ್ವಲ್ಪ ಬ್ರಾಡ್ ಸ್ಪೆಕ್ಟ್ರಮ್, ಪಾಸಿಟಿವ್ ನೆಗೆಟಿವ್ ಎರಡನ್ನು ಕವರ್ ಮಾಡುವಂತಹ ಆ್ಯಂಟಿಬಯೋಟಿಕ್ಗಳನ್ನು ನಾವು ಬರ್ಕೊಡ್ತೀವಿ. ಆ್ಯಂಟಿಬಯೋಟಿಕ್ಕು ಸಿಸ್ಟಮಿಕ್ ಅಂದರೆ ಒಳಗಡೆ ತಗೊಳ್ಳುವಂಥ ಆ್ಯಂಟಿಬಯೋಟಿಕ್ಕು, ಆಮೇಲೆ ಆ್ಯಂಟಿಬಯೋಟಿಕ್ಕು ಲೋಕಲ್ ಆ್ಯಂಟಿಬಯೋಟಿಕ್ಕು, ಇದು ಆಯಿಂಟ್ಮೆಂಟ್ನ ಮೂಲಕ ಹಚ್ಚೋದು, ಇದು ಮಾಡ್ಬೋದು. ಆಮೇಲೆ ಇನ್ನೊಂದು ಏನು ಅಂತಂದರೆ ಆ ಜಾಗಕ್ಕೆ ಬಿಸಿನೀರನ್ನು ಶಾಖ ಕೊಡೋದು. ನಾನು ಮುಂಚೆ ಕೂಡ ಹೇಳಿದ್ದೀನಿ, ಫರಂಕಲ್, ಬಾಯ್ಲ್
ಏನೇ ನಿಮ್ಮ ದೇಹದಲ್ಲಿ ಕುರ ಅಥವಾ ಕಣ್ಣಲ್ಲಿ ಕುರ ಏನೇ ಆಗಲಿ, ಸ್ಟೈಸ್ ಮಾತಾಡುವಾಗ ನಾನು ಹೇಳಿದ್ದೀನಿ, STYE, ಅದು ಸ್ಟೈ ಮಾತಾಡುವಾಗ ಆಗಲೂ ಹೇಳಿದ್ದೀನಿ ನಾನು. ಔಷಧಿ ಹಾಕೋದಕ್ಕಿಂತ ಮುಖ್ಯ ಬಿಸಿನೀರು ಶಾಖ ಕೊಡಿ. ಬಿಸಿನೀರು ಶಾಖ ಕೊಟ್ಟಾಗ ಏನಾಗುತ್ತೆ? ಬಿಸಿನೀರು ಶಾಖ ಕೊಟ್ಟಾಗ ಆ ಜಾಗದಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸರ್ಕ್ಯುಲೇಷನ್ ಇಂಪ್ರೂವ್ ಆದಾಗ ಹೀಲಿಂಗ್ ಫಾಸ್ಟ್ ಆಗುತ್ತೆ. ನಿಮ್ಮ ಭಾಷೆಯಲ್ಲಿ ಹೇಳೋದಂದರೆ ಇದು ಕುರ ಹಣ್ಣಾಗ್ತದೆ. ಹಣ್ಣಾದ ಮೇಲೆ ಏನಾಗ್ತದೆ? ಒಡಿತದೆ ಅಲ್ವಾ? ಸೊ ಹಾಟ್ ಫರ್ಮೆಂಟೇಷನ್ ಅನ್ನೋದು ಅದರ ಮೂಲ ಉದ್ದೇಶ. ಜಾಯಿಂಟ್ ಪೇಯ್ನಿಗೂ ನಾನು ಹೇಳ್ತೀನಿ ಹಾಟ್ ಫರ್ಮೆಂಟೇಷನ್ ಕೊಡಿ. ಇಂಜೆಕ್ಷನ್ ಕೊಟ್ಟ ಜಾಗ ನೋವಾಗ್ತದೆ ಸರ್, ಹಾಟ್ ಫರ್ಮೆಂಟೇಷನ್ ಕೊಡಿ. ಹಾಟ್ ಫರ್ಮೆಂಟೇಷನ್ ಅಥವಾ ಬಿಸಿ ನೀರಿನ ಶಾಖ, ಕರ್ಚೀಫಲ್ಲಿ ಬಿಸಿನೀರಲ್ಲಿ ಕರ್ಚೀಫನ್ನು ಒದ್ದೆ ಮಾಡಿ ಅದನ್ನು ಆ ಜಾಗಕ್ಕೆ ಇಡೋದು. ಇಂಜೆಕ್ಷನ್ ಕೊಟ್ಟ ಜಾಗಕ್ಕೆ ಇಟ್ಟರೆ ಅಲ್ಲಿ ಸ್ವಲ್ಪ ಸರ್ಕ್ಯುಲೇಷನ್ ಫಾಸ್ಟಾಗಿ ಹೀಲಿಂಗ್ ಪ್ರೋಸೆಸ್ ಫಾಸ್ಟ್ ಆಗುತ್ತೆ. ಯಾವಾಗ ಸರ್ಕ್ಯುಲೇಷನ್ ಫಾಸ್ಟ್ ಆಗುತ್ತೋ ಹೀಲಿಂಗ್ ಫಾಸ್ಟ್ ಆಗುತ್ತೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಜಾಗದಲ್ಲಿ, ಅದು ಆರ್ಥ್ರೈಟಿಸ್ ಇರ್ಬೋದು, ಇಂಜೆಕ್ಷನ್ ಕೊಟ್ಟ ಜಾಗ ಇರ್ಬೋದು, ಪ್ಯಾರನೈಕಿಯಾ ಇರ್ಬೋದು, ಯಾವುದೇ ಇತರ ಕುರಗಳಾಗಿರ್ಬೋದು, ಬಾಯ್ಲ್ ಕುರ ಆಗಿರ್ಬೋದು, ಬಿಸಿನೀರು ಶಾಖ ಕೊಡೋದು ಭಾಳ ಮುಖ್ಯ. ಅದನ್ನು ಇದರ ಜೊತೆ ಡಾಕ್ಟರ್ದ ಔಷಧಿ ಜೊತೆ ಅದನ್ನು ಹಾಕಿ ಅದನ್ನು ಮಾಡಿ, ದಿನಕ್ಕೊಂದು 3-4 ಸರ್ತಿ ಮಾಡಿ. ಸರಿ, ನೆಕ್ಸ್ಟು ಆ್ಯಂಟಿಬಯೋಟಿಕ್ ಆಯಿತು. ನಾನು ಹೇಳಿದೆ ಫಂಗಲ್ ಇನ್ಫೆಕ್ಷನ್, ಕ್ಯಾಂಡಿಡಾ ಅಲ್ಬಿಕ್ಯಾನ್ಸ್, ಆ ಫಂಗಲ್ ಇನ್ಫೆಕ್ಷನ್ ಕೂಡ ಆಗಿರಬಹುದು. ಕೈ ವೆಟ್ಟಾಗಿರುವಂಥ ಹೆಂಗಸರಿಗೆ ಇದು ಕಾಮನ್ ಅಂತ ಹೇಳಿದ್ನಲ್ವ. ವೆಟ್ಟಾಗಿರೋ ಕೈಯಲ್ಲಿ ಫಂಗಸ್ ಜಾಸ್ತಿ, ನೀರಿನ ಪಸೆಯಲ್ಲಿ ಫಂಗಸ್ ಜಾಸ್ತಿ ಬೆಳೀತದೆ. ಆದ್ದರಿಂದ ನಾವೊಂದು ಆ್ಯಂಟಿ ಫಂಗಲ್ ಕ್ರೀಮ್ ಕೂಡ ಅಪ್ಲೈ ಮಾಡಬೇಕಾಗ್ತದೆ. ನಿಯೋಸ್ಪೋರಿನ್ ಕೂಡ ಹಾಕ್ಬೋದು. ಅದಲ್ಲದೆ ನಿಯೋಸ್ಪೋರಿನ್ ಒಂದು ಹೊತ್ತಿಗೆ ಹಾಕೋದು, ಇನ್ನೊಂದು ಹೊತ್ತಿಗೆ ಇದಕ್ಕೆ ಆ್ಯಂಟಿ ಫಂಗಲ್ ಕ್ರೀಮ್. ಆ್ಯಂಟಿ ಫಂಗಲ್ ಭಾಳ ನಾನು ಬರೆದು ತುಂಬ ಜನ ಗೊತ್ತಿರ್ತದೆ. ಮೈಕನಜೋಲು ಇತ್ಯಾದಿ ಆ್ಯಂಟಿ ಫಂಗಲ್ ಕ್ರೀಮ್ಗಳನ್ನು ಆ ಜಾಗಕ್ಕೆ ದಿನಕ್ಕೆ 2 ಸರ್ತಿ ಹಚ್ಚಬಹುದು. ಸೊ ಲೋಕಲ್ ಆ್ಯಂಟಿಬಯೋಟಿಕ್ ಪ್ಲಸ್ ಲೋಕಲ್ ಆ್ಯಂಟಿಫಂಗಲ್ ಕ್ರೀಮ್ ಪ್ಲಸ್ ಸಿಸ್ಟಮಿಕ್ ಆ್ಯಂಟಿಫಂಗಲ್ ಟ್ಯಾಬ್ಲೆಟ್ಸ್. ಅಂದರೆ ಫಂಗಸ್ಗೆ ವಿರುದ್ಧವಾಗಿ, ಅಫ್ಕೋರ್ಸ್ ಅದು 3 ದಿವಸ 5 ದಿವಸದಲ್ಲಿ ಆಗೋದಿಲ್ಲ, 1 ವಾರ 10 ದಿವಸ ಬೇಕಾಗ್ತದೆ. ಆ್ಯಂಟಿಫಂಗಲ್ ಟ್ಯಾಬ್ಲೆಟ್ಸ್ ಕೂಡ ಮಾತ್ರೆಯ ರೂಪದಲ್ಲಿ ಒಳಗಡೆ ತಗೊಳ್ಬೋದು. ತಗೊಂಡಾಗ ಅದು ಬೇಗ ವಾಸಿ ಆಗ್ತದೆ. ಸೊ ಒಂದು ಪ್ಯಾರನೈಕಿಯಾ ಚಿಕ್ಕ ಉಗುರು ಸುತ್ತು ಇಷ್ಟೊಂದು ಅವಾಂತರಗಳನ್ನು ಮಾಡ್ಬೋದು. ಇಷ್ಟೊಂದು ಅದಕ್ಕೆ ಟ್ರೀಟ್ಮೆಂಟ್ಗಳು ಕೊಟ್ಟರೆ ಅದು ವಾಸಿ ಆಗ್ತದೆ. ಆದರೆ ಯಾವಾಗ ಈ ಪ್ಯಾರನೈಕಿಯಾ ಪಕ್ಕ ವಾಸಿ ಆಗಲ್ವೋ ಅಂಥವರು ದಯವಿಟ್ಟು ನಿಮ್ಮ ಶುಗರ್ನ ಆಲ್ಮೋಸ್ಟ್ ಆನ್ ಡೈಲಿ ಬೇಸಿಸ್ ಚೆಕ್ ಮಾಡ್ತಾಯಿರಿ. ಅದಕ್ಕೆ ಯಾವ ಮಾತ್ರೆ ಬರ್ಕೊಟ್ಟಿದ್ದಾರೆ ಡಾಕ್ಟ್ರು, ಅಥವಾ ಇನ್ಸುಲಿನ್ ತಗೊಳ್ಳೋರು ಇನ್ಸುಲಿನ್ನು ದಿನೇ ಇನ್ಸುಲಿನ್ ಪ್ರಮಾಣ ಜಾಸ್ತಿ ಮಾಡಬೇಕಾಗ್ತದೆ. ಮಾತ್ರೆಗಳು ನಿಮ್ಮ ಡಾಕ್ಟ್ರನ್ನು ಮತ್ತೆ ಸಂಪರ್ಕಿಸಿ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡುವಂತಹ ಔಷಧಿಗಳನ್ನು ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗ್ತದೆ ಈ ಥರ ಇನ್ಫೆಕ್ಷನ್ ಆದಾಗ. ಇದನ್ನೆಲ್ಲ ನೀವು ನಿಮ್ಮ ಕುಟುಂಬ ವೈದ್ಯರನ್ನ ಆ ಥರ ಡಿಸ್ಕಸ್ ಮಾಡಿ ಅದರ ಪ್ರಕಾರ ತಗೊಳ್ಬೇಕು. ಸೊ ಹೀಗೆ ಇವತ್ತಿನ ಈ ಪ್ಯಾರನೈಕಿಯಾ ಅಥವಾ ಫಂಗಲ್ ಇನ್ಫೆಕ್ಷನ್ ಆಫ್ ದ ನೈಲ್, ಫಿಂಗರ್ ನೈಲ್ ಆರ್ ಟೋ ನೈಲ್, ಕಾಲಿನ ಬೆರಳು, ಕೈ ಬೆರಳು ಅಥವಾ ಕಾಲಿನ ಬೆರಳು, ಎಲ್ಲಿ ಬಂದರೂ ಟ್ರೀಟ್ಮೆಂಟ್ ಏನು, ಕಾರಣ ಏನು ಎಲ್ಲವನ್ನೆಲ್ಲ ಸುಮಾರಾಗಿ ನಿಮಗೆ ಅರ್ಥ ಆಗೋ ಥರ ವಿವರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅರ್ಥವಾಗಿ ಸಂತೋಷವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಎಲ್ಲದಕ್ಕಿಂತ ಮುಖ್ಯ ನಾನು ಯಾವಾಗಲೂ ಹೇಳುವ ಹಾಗೆ ನಿಮ್ಮ ಫ್ರೆಂಡ್ಗಳಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ದಯವಿಟ್ಟು ಡಾಕ್ಟರ್ ಪದ್ಮನಾಭ್ ಭಟ್ ಸ್ಪೀಕ್ಸ್ ಅಬೌಟ್ ಅಂತ ಹೇಳಿಬಿಟ್ಟು ಇವತ್ತು ನಾನು ಪ್ಯಾರನೈಕಿಯಾ ಅಂತ ಹಾಕಿರ್ತೀನಿ, ಬ್ರ್ಯಾಕೆಟಲ್ಲಿ ಫಿಂಗರ್ ನೈಲ್ ಇನ್ಫೆಕ್ಷನ್ ಅಂತ ಕೂಡ ಬರಿತೀನಿ. ಸೊ ಹೀಗೆ ನಿಮಗೆ ಅರ್ಥ ಆಗೋದು, ಅಥವಾ ಉಗುರು ಸುತ್ತು ಅಂತ ಬೇಕಾದ್ರೆ ಬರಿತೀನಿ. ಆದಷ್ಟು ನಿಮಗೆ ಅರ್ಥ ಆಗಬೇಕು ಅಂದರೆ ಒಂದು ಹೆಡ್ಡಿಂಗ್ ಮಾತ್ರ ನಾನು ಏಕದಮ್ ಉಗುರು ಸುತ್ತು ಅಂತ ಬರೆದ್ರೆ ಗೊತ್ತಾಗಲ್ಲ, ಅದು ಓದಲಿಕ್ಕೆ ಬರೋಲ್ಲ, ಏನು ಇಂಗ್ಲೀಷ್ ವರ್ಡ್ ಇರ್ಬೋದು ಅನ್ಕೋತಾರೆ. ಸೊ ಆ್ಯಸ್ ಎ ಇಂಗ್ಲೀಷ್ ಡಾಕ್ಟರ್ ಐ ಹ್ಯಾವ್ ಟು ಪುಟ್ ದ ಹೆಡ್ಡಿಂಗ್ ಇನ್ ಇಂಗ್ಲೀಷ್. ಸೊ ಇಷ್ಟು ಹೇಳಿ ನನ್ನ ಉಗುರು ಸುತ್ತು ಅಥವಾ ಪ್ಯಾರನೈಕಿಯಾ ಅನ್ನುವಂತಹ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಬಾಯ್.